ಬಿಗ್ ಬಾಸ್ ಸೀಸನ್ 12ರ ಪಯಣ ನನಗೆ ತುಂಬ ದೊಡ್ಡದಾಗೂ ಇತ್ತು, ತುಂಬ ಸಿಹಿಯಾಗಿತ್ತು ಅನ್ನುವಂಥ ಒಂದು ಖುಷಿಯ ಜೊತೆ ಕರ್ನಾಟಕ ನ್ಯೂಸ್ ಪೀಚ್ ಜೊತೆ ಕನ್ನಡದ ಕೆಂಡ ಸಂಪಿಗೆ ಕ್ವಾಲಿಟಿ ಕ್ವೀನ್, ಪರ್ಸನಾಲಿಟಿ ಕ್ವೀನ್ ಕೆಲವೆಲ್ಲ ಬಿರುದುಗಳು ಬಂದಿದೆ. ಕಾವ್ಯ ಶೈವ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಕಾವ್ಯ ಅವರೇ, ಸಂಭ್ರಮಾಚರಣೆ ಜೋರಾಗಿದೆ. ಒಂದು ಕಡೆ ನಿಮ್ಮ ಆಪ್ತ ಗೆಳೆಯರು ಗಿಲ್ಲಿ ಗೆದ್ದಿದ್ದಾರೆ, ಇನ್ನೊಂದು ಕಡೆ ನನಗೆ ಈಗ ಗೊತ್ತಾಯಿತು ನಾಗರಬಾವಿ ಕಿಂಗ್ಸ್ ಕ್ಲಬ್ ಅಲ್ಲಿ ಅಭಿಮಾನಿಗಳ ಜೊತೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ನಿಮ್ಮ ಮೊದಲ ರಿಯಾಕ್ಷನ್ ಬಿಗ್ ಬಾಸ್ ಬಗ್ಗೆ? ತುಂಬ ಖುಷಿ ಆಯಿತು. ನೆನ್ನೆ ಪೂರ್ತಿ ನಾನು ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾನ್ಸ್ ಜೊತೆ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಹೊರಗಡೆ ಬಂದು ಯಾವುದೇ ರೀತಿ ಬೇಜಾರಿಲ್ಲ, ಸಾಕಷ್ಟು ಖುಷಿಯನ್ನು ಕಂಡಿದ್ದೀನಿ. ಸಾಕಷ್ಟು ಜನರು ಪ್ರೀತಿ ಗೆದ್ದಿದ್ದೀನಿ ಅಂತ ಖುಷಿ ಇದೆ. ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ ಕಾವ್ಯ ಅವರನ್ನ ಹುಡುಕೊಂಡ ಬಗೆ ಹೇಗೆ? ಕಾವ್ಯರನ್ನ ಹುಡುಕೊಂಡ್ಲು ಅನ್ನೋದಕ್ಕಿಂತ ಹುಡ್ಕೊಂಡು ಆ ಥರದ್ದೇನು ನನಗೆ ಅನಿಸ್ಲಿಲ್ಲ. ನಾನಾಗಿದ್ದೆ ಅಷ್ಟೇ. ಯಾವುದೇ ರೀತಿ ಇಲ್ಲ ನಾನು ಹಿಂಗಿರಬಾರ್ದು ಹಂಗಿರಬಾರ್ದು ಅನ್ನೋದು ಯಾವುದೇ ರೀತಿ ಎಲ್ಲೂ ಯಾವ ಪಾಯಿಂಟಲ್ಲೂ ಹಂಗೆ ಅಂದ್ಕೊಂಡಿಲ್ಲ. ನಾನು ಹೇಗಿದ್ನೋ ಹಾಗೆ ಇದ್ದು ಬಂದಿದ್ದೀನಿ ಅಷ್ಟೆ. ನಮಗೆ ನಿಮ್ಮ ಆಟ ನೋಡ್ತಾ ನೋಡ್ತಾ ಅನಿಸಿದ್ದು, ಈ ಆಮೆ ಮೊಲ ಕತೆ ಕೇಳಿದ್ದೀರಾ ನೀವು? ಆಮೆ ನಿಧಾನಕ್ಕೆ ಹೋದ್ರೂ ಲಾಸ್ಟಲ್ಲಿ ರೇಸ್ ಗೆದ್ದಿರುತ್ತೆ. ನೀವು ಕೂಡ ಅದೇ ರೀತಿ ಡಿಸೈನ್ ಮಾಡಿಕೊಂಡೇ ಕಾಲಿಟ್ರಿ ಮನೆ ಒಳಗಡೆ. ನಿಮ್ಮದು ಒಂದಷ್ಟು ಪ್ರಿನ್ಸಿಪಲ್ಗಳಿತ್ತು, ಹೀಗೆ ಆಡಬೇಕು ಅನ್ನುವಂಥ ಒಂದು ಗೇಮ್ ಸ್ಟೈಲ್ ಇತ್ತು. ಅದೆಲ್ಲ ಮನೆ ಒಳಗಡೆ ವರ್ಕ್ ಆಯ್ತಾ? ಖಂಡಿತ ವರ್ಕ್ ಆಯಿತು. ಅದಕ್ಕೆ ನಾನು ಟಾಪ್ 4 ಇದ್ದೀನಿ. ಮೇ ಬಿ ವಿನ್ ಆಗಿಲ್ಲದೆ ಇರ್ಬೋದು, ಬಟ್ ಅಲ್ಲಿವರೆಗೂ ಬರೋದಕ್ಕೆ ಕಾರಣನೇ ಅದು ಅಂತ ಹೇಳ್ತೀನಿ. ಯಾಕಂದರೆ ಜನಕ್ಕೆ ಯಾವುದೋ ಒಂದು ಅಂಶ ಇಷ್ಟ ಆಗದೆ ಅಲ್ಲಿವರೆಗೂ ಕರ್ಕೊಂಡು ಬರಲ್ಲ ಅಲ್ವಾ. ಮನೆ ಒಳಗಡೆ ಕಾವ್ಯ ಅವರನ್ನ ನೋಡಿದ್ದೀವಿ. ಆಚೆ ಬಂದ ಮೇಲೆ ಈ ಎಪಿಸೋಡ್ಗಳನ್ನ, ಪ್ರೋಮೋಗಳನ್ನೆಲ್ಲ ನೋಡುವಾಗ ಯಾವ ಥಾಟ್ ಓಪನ್ ಆಗ್ತಾ ಇದೆ ನಿಮಗೆ? ಆ್ಯಕ್ಚುಲಿ ನಗು ಬರ್ತಾ ಇದೆ, ಖುಷಿ ಆಗ್ತಾ ಇದೆ. ಕೆಲವೊಂದೊಂದು ಪ್ರೋಮೋಸ್ ನೋಡಿ ನಾನು ಹೀಗೆಲ್ಲ ಆಡಿದ್ದೀನಾ ಅಂತ ಅನಿಸೋ ಥರ ಅನಿಸ್ತಾ ಇದೆ. ಖುಷಿ ಆಗುತ್ತೆ. ಗೆಲ್ಲಬೇಕಾಗಿತ್ತು ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಗೆಲ್ಲದೆ ಹೋದಾಗ ಆ ಭಾವನೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಹೋಗಿ ಮತ್ತೆ ಹಿಂದೆ ಬರೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಖಂಡಿತವಾಗ್ಲೂ ಕಷ್ಟ ಆಯಿತು. ಆದರೆ ಜನರು ನನಗೆ ಕೊಟ್ಟಿರೋ ಸ್ಥಾನ, 4ನೇ ಸ್ಥಾನ ಏನಿದೆ, ಅದನ್ನು ತುಂಬ ಪ್ರೀತಿಯಿಂದ ಒಪ್ಕೋತೀನಿ. ಯಾಕಂದರೆ ನಾನು ಒಳಗೆ ಹೋಗಬೇಕಾದ್ರೂ ಅದೇ ಅಂದ್ಕೊಂಡು ಹೋಗಿದ್ದು. ಕಪ್ ಗೆಲ್ಲಿಲ್ಲ ಅಂದರೂ ಪರವಾಗಿಲ್ಲ, ಜನರು ಮನಸ್ಸನ್ನ ಗೆದ್ದು ಬರಬೇಕು. ಜನರು ಮನಸ್ಸು ಗೆಲ್ಲೋದ್ರ ಜೊತೆ ಕಪ್ ಗೆಲ್ತೀನಿ ಅಂತಂದರೆ ಅದು ನನ್ನ ಅದೃಷ್ಟ, ನನ್ನ ಪುಣ್ಯ ಅಂತ ಅಂದ್ಕೊಂಡೇ ಹೋಗಿದ್ದು. ಸೊ ಸಾಕಷ್ಟು ಜನರು ಪ್ರೀತಿ ಗೆದ್ದಿದ್ದೀನಿ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಹೆಸರು, ವಿಶ್ವಾಸ ಗಳಿಸೋದು ತುಂಬ ಕಷ್ಟ. ನೀವು ಮನೆಯಿಂದ ಆಚೆ ಬಂದು ಒಂದು ದಿನ ಆದಮೇಲೆ ಈ ಕ್ವಾಲಿಟಿ ಕ್ವೀನು, ಪರ್ಸನಾಲಿಟಿ ಕ್ವೀನು, ಬೇರೆ ಬೇರೆ ಹೆಸರುಗಳಿಂದ ಕರೀತಾ ಇದ್ದಾರೆ. ನಿಮ್ಮ ವ್ಯಕ್ತಿತ್ವ ವೀಕ್ಷಕರಿಗೆ ಇಷ್ಟ ಆಗಿದೆ ಅನ್ಕೋಬೋದು. ಅದು ಎಷ್ಟು ಖುಷಿ ಕೊಡುತ್ತೆ ನಿಮಗೆ? ಅದೇ, ಈಗ ವ್ಯಕ್ತಿತ್ವದ ಆಟದಲ್ಲಿ ನನಗೆ ವ್ಯಕ್ತಿತ್ವದ ರಾಣಿ ಅನ್ನೋ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ಐ ಹ್ಯಾವ್ ಒನ್. ಅಲ್ಲೇ ನಾನು ಗೆದ್ದಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ. ನನ್ನ ಆಟದ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಯಾವುದೇ ರೀತಿ ಚೇಂಜಸ್ ಮಾಡ್ಕೊಂಡಿದ್ರೆ ನಾನು ಹಿಂಗೆ ಆಡ್ಬೋದಾಗಿತ್ತು ಅನ್ನೋದು ಎಲ್ಲೂ ಇಲ್ಲ. ಪ್ರತಿಯೊಂದನ್ನು ಏನೇ ಚೇಂಜಸ್ ಮಾಡ್ಕೋಬೇಕು ಅನ್ಸಿದ್ದೂ ನಾನು ಅಲ್ಲೇ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ ಅಷ್ಟೆ. ಮನೆಯಿಂದ ಆಚೆ ಬಂದ ಮೇಲೆ ಒಂದಲ್ಲ ಒಂದು ಪಾಯಿಂಟಲ್ಲಿ ಅನಿಸುತ್ತೆ, ಸ್ಪರ್ಧೆಯಲ್ಲಿ ನಾನು ಈ ಥರ ಮಾಡಬೇಕಾಗಿತ್ತು, ಈ ಚೇಂಜಸ್ಗಳನ್ನ ಮಾಡ್ಕೊಂಡಿದ್ರೆ ನನಗೆ ಒಂದು ಪಾಸಿಟಿವ್ ಸೈಡ್ ಓಪನ್ ಆಗ್ತಿತ್ತು ಅಂತ ನಿಮಗೆ ಅನಿಸ್ತಾ ಇದೆಯಾ ಈಗ? ಇಲ್ಲ, ಅದನ್ನೇ ಹೇಳಿದ್ದು. ನಂಗೆ ಯಾವುದೇ ರೀತಿ ಅದು ಚೇಂಜಸ್ ಮಾಡ್ಕೋಬೇಕು ಅನಿಸಿದ್ದೆಲ್ಲ ನಾನು ಅಲ್ಲೇ ಮಾಡಿಬಿಟ್ಟಿದ್ದೀನಿ. ಟು ವಾಟ್ ಎಕ್ಸ್ಟೆಂಟ್ ಪಾಸಿಬಲ್ ವೇಯಲ್ಲಿ ಎಷ್ಟೆಲ್ಲ ಮಾಡ್ಬೋದು ಎಲ್ಲ ನಾನು ಮಾಡಿ ಆಟ ಆಡಿನೇ ಬಂದಿದ್ದೀನಿ. ಸೊ ರಿಗ್ರೆಟ್ಸ್ ಇಲ್ಲ. ಈ ಥರ ರಿಗ್ರೆಟ್ ಆಗಬಾರ್ದು ಅಂತಲೇ ನಾನು ಬಿಗ್ ಬಾಸ್ ಮನೇಲಿ ಕಂಪ್ಲೀಟಾಗಿ ಜೀವಿಸಿದ್ದೀನಿ. ಬಿಗ್ ಬಾಸ್ ಮನೆ ಒಳಗಡೆ ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತೀವಿ, ಅದು ಕಾಣಿಸ್ತಾ ನಿಮಗೆ? ಖಂಡಿತ ಕಾಣಿಸ್ತು. ಯಾಕಂದರೆ ಪ್ರತಿಯೊಬ್ಬರದು ಒಂದೊಂದು ಥರದ ವ್ಯಕ್ತಿತ್ವ. ಅದು ಜನಕ್ಕೆ ಯಾವ ವ್ಯಕ್ತಿತ್ವ ಇಷ್ಟ ಆಯಿತು, ಜೊತೆಗೆ ಯಾರ ಆಟ ಇಷ್ಟ ಆಯಿತು ಅವರೇ ಗೆಲ್ಲೋದು. ಸೊ ಅದೇ ರಿಸಲ್ಟ್. ನೀವು ಕೊನೆವರೆಗೂ ಬಂದ್ರಿ, ಆಟನ ಸ್ಪೋರ್ಟಿವ್ ಆಗಿ ಆಡಿದ್ರಿ. ಈ ಬಿಗ್ ಬಾಸ್ ಮನೆಯಲ್ಲಿ ಕೋಲ್ಡ್ ವಾರ್ಗಳು ಹೇಗೆ ಕ್ರಿಯೇಟ್ ಆಗ್ತವೆ? ಕೋಲ್ಡ್ ವಾರ್ಸ್ ಏನಿರಲಿಲ್ಲ. ಅದು ತುಂಬ ಅಂದರೆ ಏನು ಗೊತ್ತಾ, ಯಾವ ಸಿಚುವೇಶನ್ನಲ್ಲಿ ಜಗಳ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಏನೋ ಆಗ್ತಿರುತ್ತೆ, ಇಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಗಿ ಅದೇ ದೊಡ್ಡದಾಗಿ ಆಗ್ಬಿಡತ್ತೆ. ಸೊ ಅಲ್ಲಿ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆಟ. ಗಿಲ್ಲಿಯವರು ಕಪ್ ಗೆದ್ದಾದ್ಮೇಲೆ
ತಕ್ಷಣ ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕ್ತೀರಾ, ಆ ಖುಷಿ ವ್ಯಕ್ತಪಡಿಸ್ತೀರಾ, 0 ಟು ಹೀರೋ ಗಿಲ್ಲಿ, ನಿನ್ನೆಲ್ಲ ಕನಸುಗಳು ಈಡೇರಲಿ, ಆದಷ್ಟು ಬೇಗ ಒಂದು ಸಿನಿಮಾಗೆ ಡೈರೆಕ್ಟ್ ಮಾಡಬೇಕು ನೀನು ಅಂತ. ಆ ಗೆಲುವು ಹೇಗೆ ಕಾಣಿಸುತ್ತೆ, ಸ್ಪರ್ಧಿಯಾಗಲ್ಲ ಗೆಳತಿಯಾಗಿ? ಖಂಡಿತ. ಒಂದು ಫ್ರೆಂಡ್ ಗೆದ್ದಿದ್ದಾರೆ ಅಂತಂದಾಗ ಆ ಆಮೇಲೆ ನಮ್ಮಿಬ್ರು ಫ್ರೆಂಡ್ಶಿಪ್ಪಲ್ಲಿ ಅದು ಜೆಲಸಿ ಇರಲಿಲ್ಲ, ಒಂದು ಸೆಲ್ಫಿಶ್ನೆಸ್ ಇರಲಿಲ್ಲ. ಸೊ ಪ್ರಾಬಬ್ಲಿ ಅವ್ನು ನಾನು ಗೆದ್ದಿದ್ರು ಅಷ್ಟೇ ಖುಷಿ ಪಡ್ತಿದ್ದ, ಅವ್ನು ಗೆದ್ದರು ನಾನು ಅಷ್ಟೇ ಖುಷಿ ಪಟ್ಟಿದ್ದೀನಿ. ಹಿ ಡಿಸರ್ವ್ಸ್ ಇಟ್. ಅವನು ಏನು ಇವಾಗ ಅಷ್ಟು ಜನರು ಪ್ರೀತಿ ಗಳಿಸಿದ್ದಾನೆ, ಅದಷ್ಟು ಅವನು ಡಿಸರ್ವ್ ಮಾಡ್ತಾನೆ. ಗಿಲ್ಲಿಯವ್ರು ಗೆದ್ದಾದ್ಮೇಲೆ ನಿಮ್ಮ ಮೊದಲನೇ ವಿಶ್ಯು ಹೇಗಿತ್ತು ಅವ್ರನ್ನ ಮೀಟ್ ಆದಾಗ? ಫಸ್ಟ್ ಟೈಮ್ ಅದು ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಬಂದೆ ನಾನು. ತುಂಬ ಖುಷಿಪಟ್ಟ. ಅಂದರೆ ನಾವು ಎಲ್ಲನೂ ಹೇಳಿ ಬಾಯಿ ಬಿಟ್ಟು ಹೇಳೋದಂತಲ್ಲ, ಗೊತ್ತಾಗ್ತಿತ್ತು ಅವನಿಗೆ ತುಂಬ ಖುಷಿಯಾಗಿದೆ ಅಂತ. ನಾನು ಕಂಗ್ರ್ಯಾಚುಲೇಟ್ ಮಾಡಿ ಬಂದಿದ್ದುಂಟು ಅಷ್ಟೇ. ಸುದೀಪ್ ಅವರು ಸುಮಾರು ಸಲ ಒಂದಷ್ಟು ಸಿಗ್ನಲ್ಗಳನ್ನ ಕೊಡ್ತಾ ಬಂದಿದ್ರು ಕಿಚನ ಪಂಚಾಯಿತಿಯಲ್ಲಿ. ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆನೂ ಸಾಕಷ್ಟು ಚರ್ಚೆ ಆಯಿತು. ಕಾವ್ಯ ಅವರು ಓವರ್ ಶ್ಯಾಡೋ ಆಗ್ತಾ ಇದ್ದಾರಾ ಗಿಲ್ಲಿ ಅವರ ಆಟದಲ್ಲಿ ಅಂತ, ಅದನ್ನೆಲ್ಲ ಹೇಗೆ ತಗೊಳ್ತೀರಾ ನೀವು? ಅದನ್ನೆಲ್ಲ ಸುದೀಪ್ ಸರ್ ನನಗೆ ಹೇಳ್ತಿರ್ಲಿಲ್ಲ. ಗಿಲ್ಲಿಗೆ ನೀನು ಅವಳ ಆಟಾಡಕ್ಕೆ ಬಿಡು ಅಂತ ಹೇಳಿದಾಗ ಸುದೀಪ್ ಸರ್ ಆ ಥರ ಒಂದು ಹಿಂಟ್ಸ್ನ ಕೊಟ್ಟಾಗ ನನಗೆ ಅನಿಸ್ತಾ ಇದ್ದಿದ್ದು ನಾನೇನು ಮಾಡ್ತಾ ಇದ್ದೀನಿ, ಓಕೆ, ಇಫ್ ಯು ಸ್ಪಾಯ್ಲಿಂಗ್ ಮೈ ಗೇಮ್, ನಾನೇನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಬಿಟ್ಕೋತಾ ಇದ್ದೀನಿ ಆಟನ ಹಾಳು ಮಾಡೋದಕ್ಕೆ, ನಾನೇನು ಮಾಡಬೇಕು, ಏನು ಕರೆಕ್ಷನ್ಸ್ ಮಾಡಬೇಕು, ಏನೇನೆಲ್ಲ ಮಾಡ್ಬೋದು ಇನ್ ಆಲ್ ಪಾಸಿಬಲ್ ವೇಸ್ ನಾನು ಮಾಡಿದ್ದುಂಟು. ಬಟ್ ಕ್ಲಾರಿಟಿ ಸಿಗಲಿಲ್ಲ, ಎಲ್ಲಿ ಅದು ಏನು ಆಗ್ತಿದೆ ಅನ್ನೋ ಕ್ಲಾರಿಟಿ ಸಿಗಲೇ ಇಲ್ಲ. ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್. ಐ ಟ್ರೈಡ್ ಮೈ ಬೆಸ್ಟ್. ಸುಮಾರು ಕಡೆಗಳಲ್ಲಿ ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ, ನಿಮ್ಮನ್ನ ಗಿಲ್ಲಿಯನ್ನ, ನಿಮ್ಮ ಮೋಡ್ ಆಫ್ ಕನೆಕ್ಟಿವಿಟಿ ಚೆನ್ನಾಗಿದೆ, ಇವರಿಬ್ರು ಒಂದಾಗಬೇಕು, ಈ ಥರ ಎಲ್ಲ ಮಾತುಗಳು ಬರುತ್ತೆ. ನಿಮ್ಮ ಫ್ರೆಂಡ್ಶಿಪ್ಪು ನಿಮಗೆ ಗೊತ್ತಿರುತ್ತೆ ಎಷ್ಟು ಡೀಪ್ ಆಗಿರುತ್ತೆ ಆ ಗೆಳೆತನದ ಒಂದು ಬಾಂಡಿಂಗು ಅಂತ. ಜನಕ್ಕೆ ಏನು ಹೇಳ್ತೀರಾ? ಅದೇ ಒಂದು ಇವಾಗ ನಾನು ನೋಡಿದೆ ಪೋಸ್ಟ್ಗಳನ್ನ, ಒಂದು ಹುಡುಗ ಹುಡುಗಿ ಫ್ರೆಂಡ್ಸ್ ಆಗಿ ಇರ್ಬೋದು, ಹೀಗೂ ಇರ್ಬೋದು ಅನ್ನೋದನ್ನ ಎಕ್ಸಾಂಪಲ್ ತಗೋತಿದ್ದಾರೆ ಅಂತಂದರೆ, ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹಾಗೆ ಕಂಟಿನ್ಯೂ ಆಗುತ್ತೆ. ಪ್ಯೂರ್ ಫ್ರೆಂಡ್ಶಿಪ್ ಆಗೇ ಇರುತ್ತೆ ಅಷ್ಟೆ. 112 ದಿನಗಳ ಪಯಣ, ಪಡೆದಿದ್ದೇನು ಕಳ್ಕೊಂಡಿದ್ದೇನು? ಸಾಕಷ್ಟು ಪಡೆದಿದ್ದೀನಿ, ಕಳ್ಕೊಂಡಿದ್ದೇನೂ ಇಲ್ಲ. ನಾನು ಏನೂ ಕಳ್ಕೊಳ್ಳೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಬಟ್ ತುಂಬ ಪಡ್ಕೊಂಡಿದ್ದೀನಿ. ಈಗ ಮನೆಯಿಂದ ಆಚೆ ಬಂದ ಮೇಲೆ ನಾವು ಇನ್ನೂ ಯಾರ ಹತ್ರ ಆದರೂ ಕನೆಕ್ಟ್ ಆಗಬೇಕು ಅಂತ ಇರೋ ಯಾರಾದರೂ ವ್ಯಕ್ತಿ ಇದ್ದಾರಾ? ಯಾಕೆ? ಎಲ್ಲರ ಜೊತೆ ಅಂದರೆ ಇವಾಗ ನಾವು ಎಲ್ಲೋ ಒಂದು ಇದರಲ್ಲಿ ಇವೆಂಟಲ್ಲಿ ಸಿಗ್ತೀವಿ ಅಂದರೆ ಖಂಡಿತ ಎಲ್ಲರ ಜೊತೆನೂ ನಾನು ಮಾತಾಡ್ತೀನಿ. ನಾನು ಹೆಂಗೆ ಅಂತಂದರೆ, ಇವಾಗ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ರೆಗ್ಯುಲರ್ ಇವಾಗ ಶೂಟಿಂಗಿಗೆ ಹೋಗ್ತಾ ಇದ್ದಾಗ ಬರ್ತಾ ಇದ್ದಾಗ ಎಷ್ಟು ಮಾತಾಡಿಸ್ತೀನಿ, ತುಂಬ ಪ್ರೀತಿನ ಮಾತಾಡಿಸ್ತೀನಿ, ಅದೊಂದು ಕನೆಕ್ಟಿವಿಟಿ ಇರುತ್ತೆ. ಬಟ್ ಹೊರಗಡೆ ಬಂದಮೇಲೆ ಗೊತ್ತಿಲ್ಲ ನಾನು ಹೆಂಗೆ ಅಂತಂದರೆ, ಕಾಲಲ್ಲಿ ಮಾತಾಡಿ ಏನಾಗ್ತಿದೆ ಆ ಥರದ ಪರ್ಸನ್ ಅಲ್ಲ ನಾನು. ಬಟ್ ಹಾಗಂತ ಮಾತಾಡ್ಸಲ್ಲ ಅವ್ರನ್ನ ಅಂತಲ್ಲ, ಮಾತಾಡಿಸ್ತೀವಿ. ಅಂದರೆ ಆ ಟಚ್ಚಲ್ಲಂತೂ ಇರ್ತೀನಿ. ಮೇ ಬಿ ಆ ರೆಗ್ಯುಲರ್ ಕಾಂಟ್ಯಾಕ್ಟ್ ಇರಲ್ಲ ಅನಿಸುತ್ತೆ. ಬಟ್ ಎಲ್ಲರ ಜೊತೆ ನಾನು ಅಷ್ಟು ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿದ್ದೆ. ಸ್ಪಂದನ, ಗಿಲ್ಲಿ, ಧನು, ಅಭಿ, ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ರೋ ಎಲ್ಲರ ಜೊತೆನೂ ನಾನು ಟಚಲ್ಲಿರ್ತೀನಿ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವಾಕ್ಯ ತುಂಬ ಟ್ರೆಂಡಿಂಗಲ್ಲಿತ್ತು, ಬಡವರು ಮಕ್ಕಳು ಬೆಳಿಬೇಕು ಅಂತ. ಅದು ಇವಾಗ ಬಿಗ್ ಬಾಸ್ ಮನೆಗೂ ಹಾಜರಾಗಿದೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರ ಕಮೆಂಟ್ಗೆ ನಿಮ್ಮ ರಿಯಾಕ್ಷನ್? ಅವರ ಕಮೆಂಟಿಗೆ ನನ್ನ ರಿಯಾಕ್ಷನ್ ಅಂತ ಏನೂ ಇಲ್ಲ. ಅಂದರೆ ಗೊತ್ತಿಲ್ಲ ನಂಗೆ ಅವ್ರು ಯಾಕೆ ಆ ಸ್ಟೇಟ್ಮೆಂಟ್ ಹೇಳಿದ್ರು ಅಂತ. ಬಟ್ ಅವ್ರು ಹೇಳಿದ್ದಕ್ಕೆ ನಾನು ಹಾಕಿದ್ದೀನಿ ಅನ್ನೋದು ಒಂದಿಷ್ಟು ಇದನ್ನು ನೋಡಿದೆ. ಬಟ್ ಅದಲ್ಲ, ನಾನು ಅವ್ರ ಇಂಟರ್ವ್ಯೂಸ್ ನೋಡಿರಲಿಲ್ಲ. ನಾನು ಅವನಿಗೆ ಕ್ಯಾಪ್ಷನ್ ಹಾಕಬೇಕು ಅಂದಾಗ ನನಗೆ ಬಂದಿದ್ದು ಫಸ್ಟ್ ಥಾಟ್ ಏನಿತ್ತು ಅದನ್ನೇ ಹಾಕಿದ್ದೀನಿ ಅಲ್ಲಿ. ಅವನು ಹೇಳ್ಕೊಂಡಿಲ್ಲ ಎಲ್ಲೂ ನಾನು ಬಡವ ಅಂತ. ಬಟ್ ಕೆಲವೊಂದು ಸತ್ಯಗಳು ಸುಳ್ಳಾಗಲ್ಲ, ಅವನ ಜರ್ನಿ ಏನಿದೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ನನಗೇನು ಅನಿಸ್ತು ಅದನ್ನು ನಾನು ಹಾಕಿದ್ದೀನಿ ಅಷ್ಟೇ. ಮನೆಯಲ್ಲೂ ಕೂಡ ಇದೆಲ್ಲ ಡಿಸ್ಕಷನ್ ಆಗ್ತಿತ್ತಾ? ಏನಕಂದ್ರೆ ನಾವು ನೋಡೋದು 1 ಗಂಟೆ, ದಿನದ 24 ಗಂಟೆನೂ ನೀವು ಬೇರೆ ಬೇರೆ ಏನೇನೋ ಮಾತಾಡಿರ್ತೀರಾ, ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗಿರುತ್ತೆ ಮನೆಯಲ್ಲಿ. ಈ ಥರ ಈ ಬಡತನ, ಶ್ರೀಮಂತಿಕೆ, ಯಾವುದೋ ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಈ ಟಾಪಿಕ್ಸ್ ಬಗ್ಗೆ ಮಾತಾಡ್ತಿದ್ರ ನೀವು? ಯಾರೂ ಮಾತಾಡ್ತಿರ್ಲಿಲ್ಲ. ಅಂದರೆ ಕ್ಲೂನೇ ಇಲ್ಲ ನಮಗೆ. ಹೊರಗಡೆ ಈ ಥರದ್ದೊಂದು ಬಡವ ಶ್ರೀಮಂತ ಅನ್ನೋದೆಲ್ಲ ಈ ಥರ ಬರ್ತಿದೆ ಅನ್ನೋದು ಕ್ಲೂನೇ ಇಲ್ಲ. ಒಳಗಡೆ ನಮ್ಗೆ ಯಾರಿಗೂ ಅದು ಅನಿಸೂ ಇಲ್ಲ. ಎಸ್ಪೆಷಲಿ ನನಗೆ ಗಿಲ್ಲಿ ಜೊತೆ ಕೂತು ಮಾತಾಡಿದಾಗ ಒಂದು ಜರ್ನಿ ಏನು ಅನ್ನೋದು ಗೊತ್ತಿತ್ತು. ಬಿಟ್ರೆ ಅಶ್ವಿನಿ ಮ್ಯಾಮ್ದು ಗೊತ್ತೇ ಇಲ್ಲ ನನಗೆ. ಐ ಹ್ಯಾವ್ ಅವ್ರ ಬಗ್ಗೆ ಏನು, ಅವರು ಹೇಗೆ ಬಂದಿದ್ದಾರೆ ಏನೋ ಅದೆಲ್ಲ ನಂಗೆ ಐಡಿಯಾನೇ ಇಲ್ಲ. ಸೊ ಯಾವುದೇ ಕಂಟೆಸ್ಟೆಂಟ್ಸು ಆ ಥರ ಕೂತು ಮಾತಾಡಿದ್ದೆ ನೋಡಿಲ್ಲ ನಾನು.
ನೀವು ಆಚೆ ಬಂದ ಮೇಲೆ ಒಂದಷ್ಟು ಎಪಿಸೋಡ್ಸ್ಗಳನ್ನ ನೋಡಿದ್ರ ಅನ್ನೋ ಕುತೂಹಲ, ಏನಕ್ಕಂದ್ರೆ ಒಂದು ಪ್ರೀ ಚೆಕ್ ಮಾಡ್ಕೊಳ್ಳೋ ಅಂತ ಒಂದು ಇಂಟ್ರೆಸ್ಟ್ ಇರುತ್ತೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ. ಇದೆ ಇಂಟ್ರೆಸ್ಟು, ಬಟ್ ಇದುವರೆಗೂ ನೋಡೋಕ್ಕಾಗಿಲ್ಲ. ಬಟ್ ಫಾರ್ ಶೋರ್ ನೋಡ್ತೀನಿ. ಒಂದಿಷ್ಟು ಎಪಿಸೋಡ್ಸ್ನ ನೋಡ್ಬೇಕು ಅನ್ಕೊಂಡಿದ್ದೀನಿ. ನೆನ್ಪು ಮಾಡ್ಕೊಂಡು ಯಾವ್ದ್ಯಾವ್ದು ಅಂತ ನೋಡ್ತೀನಿ. ಇನ್ನ ನೋಡೋಕ್ಕಾಗಿಲ್ಲ. ಮಳವಳ್ಳಿ 5ನ ಸಂಭ್ರಮ ನೋಡ್ತಾ ಇದ್ದೀರಾ, ಮಳವಳ್ಳಿಯಲ್ಲಿ ಏನೇನಾಗ್ತಿದೆ ಅಂತ. ಯಾವಾಗ ಪಾರ್ಟಿ ಮಾಡ್ತೀರಾ ಇಬ್ರು? ಸಿಕ್ಕಾಗ ಇಬ್ರು ಖಂಡಿತ ಸಿಗ್ತೀವಿ. ಸಿಕ್ಕಾಗ ಖಂಡಿತ ಮಾಡ್ತೀವಿ. ಓಕೆ, ಕೊನೆಯದಾಗಿ ನಾವು ನಿಮ್ಮನ್ನ ಧಾರಾವಾಹಿಗಳಲ್ಲಿ ನೋಡಿದ್ವಿ, ಕೊತ್ತಲ್ವಾಡಿ ಸಿನಿಮಾ ಬಂತು, ಅದು ಒಂದಷ್ಟು ನಿರೀಕ್ಷೆಗಳನ್ನು ಜನರೇಟ್ ಮಾಡ್ತು ನಿಮಗೆ ನಟಿಯಾಗಿ. ಮುಂದಿನ ಹೆಜ್ಜೆ ಕನಸುಗಳು, ಕಾವ್ಯ ಅವರು ಏನು ಮಾಡ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ. ನನಗೂ ಗೊತ್ತಿಲ್ಲ. ಐ ಆಮ್ ಬ್ಲ್ಯಾಂಕ್ ಇವಾಗ. ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದನ್ನ ಯೋಚನೆ ಮಾಡಿಲ್ಲ. ಐ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇವಿಷ್ಟು ದಿ ಸ್ವೀಟೆಸ್ಟ್ ಕಾವ್ಯ ಶೈವ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.